ನಮಸ್ತೆ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಮೆಂತ್ಯ ಸೊಪ್ಪಿನ ಅನ್ನ ಮೇಥಿ ರೈಸ್ ಮಾಡ್ತಾ ಇದ್ದೇನೆ. ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೇನೆ. 1 ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಪಲಾವ್ ಎಲೆ, ಗಂಧಸಾಲೆ ಎಲೆ. ಮೆಂತ್ಯ ಸೊಪ್ಪನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಮಸಾಲೆಗೆ ಚಕ್ಕೆ, ಲವಂಗ ಮತ್ತು ಜೀರಿಗೆ. 1 ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೇನೆ. 1 ಸಣ್ಣ ಕಪ್ ಪೀನಟ್ಸ್. 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಟೊಮೆಟೊ 4 ತೆಗೆದುಕೊಂಡಿದ್ದೇನೆ, ಕಟ್ ಮಾಡಿದ್ದೇನೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಪೆಪ್ಪರ್ ಪುಡಿ ಮತ್ತು ಅರಶಿನ ಪುಡಿ ಮತ್ತು ನಿಮ್ಮ ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ತೆಗೆದುಕೊಳ್ಳಿ. ಈಗ ಕುಕ್ಕರ್ ಇಟ್ಟು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಮತ್ತು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಚಕ್ಕೆ, ಲವಂಗ ಮತ್ತು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಈಗ ಕ್ರಷ್ ಮಾಡಿದ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸನ್ನ ಹಿಂಗೆ ಕ್ರಷ್ ಮಾಡಿ ಹಾಕಿದ್ರೆ ಇಡೀ ಇದಕ್ಕೆ ಎಲ್ಲ ಸೇರಿ ಬರ್ತಿದೆ. ಖಾರ, ಬೆಳ್ಳುಳ್ಳಿ ಫ್ಲೇವರು, ಶುಂಠಿ ಫ್ಲೇವರು ಎಲ್ಲ ಅದಕ್ಕೆ ಕ್ರಷ್ ಮಾಡಿ ಹಾಕೋದು. ಸಾಕು. ಬಾಸುಮತಿ ಆಗಿ ಪರಿಮಳಕ್ಕೆ ಎಲೆ ಹಾಕುತ್ತೇನೆ. ಬಾಸುಮತಿ ಪಾಂಡ ಗಂಧಸಾಲೆ ನಿಮಿಷ ಫ್ರೈ ಆದ್ರೆ ಸಾಕು. ಮೆಂತ್ಯ ಸೊಪ್ಪು ಹಾಕಿ ಕಡಲೆ ಕಡಲೆ ಗಿಡ ಹಾಕಿಲ್ಲ, ಫ್ರೈ ಆಯ್ತಾನೆ. ಕಡಲೆ ಹಾಕಿದ್ರೆ ತೋರಿಸಿ. ಕಡಲೆ ರಜಾ ಫ್ರೈ ಆಯಿತು. ಒಳ್ಳೆ ನಿಂಗೆ ವಿಡಿಯೋ ಮಾಡುವಾಗ ನಿಂಗೆ ಎಲ್ಲದೊಂದು ಐಡಿಯಾ ಐತಿ. ಟೊಮೆಟೊ ಹಾಕು. ಮೆಂತ್ಯ ಫ್ರೈ ಆಯ್ತು. ಟೊಮೆಟೊ ನೀರಲ್ಲ, ತಕ್ಷಣ ಬಾಡ್ತೀವಿ. ಮೆಂತ್ಯ ಆದ ಕಾರಣ ವ್ಯೂಸ್ ಬಕ್ಕೋಳೆ ಅದನ್ನ ಐಡಿಯಾ. ಹೆಲ್ದಿ ಅನ್ನಿಸಿ ಸಮ್ಮರಿಂಗೆ ತಂಪು. ಪೀನಟ್ ಫ್ರೈ ಆಗಿ ಕರ್ಪೂರ ಆಗ್ತಿಲ್ಲ. ಇದು ಇದಕ್ಕೆ ಹಾಕೋದಲ್ಲ ಕುಕ್ಕರಿಂಗೆ. ಅದು ಈ ಪೀನಟ್ ಚಾಟಿಲೆಲ್ಲ ಪೀನಟ್ ಹೆಂಗೆ ಸಿಕ್ಕುತ್ತೋ ಹಂಗೆ ಹೋಗ್ತಷ್ಟೆ. ಫ್ರೈ ಮಾಡಿ ಬಟಾಣಿ ಬದಲಿಗೆ ಕಟ್ಲೆಟ್ ಅಷ್ಟೆ. ಅಲ್ಲಿ ಆಫೀಸಿಗೆ ಹೋಗ್ಕೊಂಡು ತೊಗೊಂಡು ಅಡುಗೆ ಮಾಡಿ ತಂದಿತ್ತು ಅದು.
ಮೆಂತೆ ಹಾಕಿದ್ಲೆ ಬರೀ ಟೊಮೆಟೊ ಬತ್ ಇಲ್ಲಿ ಮಾಡು ರಿಡ್ಯೂಸ್ ಆಯ್ತಾನೆ. ರಿಡ್ಯೂಸ್ ಆಗಿ ಮತ್ತೆ ಮಸಾಲೆ ಹಾಕಕ್ಕೆ. ಮಸಾಲೆ ಹಾಕಿ ಮಸಾಲೆ ಇದ್ದದೆ ರೆಡಿ. ಮತ್ತು ಪಾಂಡನ್ ಲೀಫ್ ಹಾಕೋದು, ಗರಂ ಮಸಾಲೆ ಇಲ್ಲ, ಪೆಪ್ಪರ್ ಪೌಡರು, ಅರಿಶಿನ, ಕೊತ್ತಂಬರಿ ಹುಡಿ ಮತ್ತು ಅದೆಲ್ಲ ಹಾಕಿದ್ದಾನೆ, ಚಕ್ಕೆ ಲವಂಗ ಎಲ್ಲ ಹಾಕಿ. ಇನ್ನೂ ರೆಡ್ಯೂಸ್ ಆಯ್ತಾ? ಸಾಕು. ಹಾಂ, ರೆಡ್ಯೂಸ್ ಆಗಲಿ. ಆ ಪೌಡ್ರ್ ಹಾಕಿ ಕಾಯಿ, ಅರಿಶಿನ ಎಲ್ಲ. ಮೆಣಸಿನ ಹುಡಿ ಎಲ್ಲ ಹಾಕಲಿಲ್ಲ? ಮೆಣಸು ಹಾಕಿದ್ದಲ್ಲ, ಮೆಣಸಿನ ಹುಡಿ ಹಾಕಬೇಕು, ಖಾರ ಹೆಚ್ಚಾಗಲ್ಲ. ಪೆಪ್ಪರ್ ಪೌಡ್ರ್ ಹಾಕಿದ್ದೆ. ಮೆಣಸಿನ ಹುಡಿ ಹಾಕಿ ಉಂಟಾ? ಪೆಪ್ಪರ್ ಪೌಡ್ರ್ ಇದ್ದು ಮೆಣಸಿನ ಹುಡಿ ಇದ್ರ ಹಾಕಿ, ಮತ್ತೊಂದು ಸ್ಪೂನ್ ಮೆಣಸಿನ ಹುಡಿ ಹಾಕಿ. ಖಾರ ಹೆಚ್ಚಕ್ಕೂ ಮೆಣಸಿನ ಹುಡಿ ಹಾಕಿದ್ರೆ ಬೇಡ, ಬಣ್ಣ ಬರ್ತದೆ ಮೆಣಸಿನ ಹುಡಿ ಹಾಕಿದ್ರೆ. ಪೆಪ್ಪರ್ ಪೌಡ್ರ್ ಹಾಕಿದ್ದೆ ಖಾರ. ಈಗ 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಆಲೂಗಡ್ಡೆ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಇದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ರೋಟಿನೂ ಹಾಕಲ್ಲ, ಕಡಲೆ ಹಾಕಿಲ್ಲ. ಬಟಾಣಿ ಹಾಕು, ಬಟಾಣಿ ಸ್ಪೆಷಲ್ ಆಗಿ ನೀರು ಹಾಕೋದಕ್ಕೆ. ಬಟ್ ನೀರು ಹಾಕಿದ್ದೆ, 2.5 ಗ್ಲಾಸ್ ನೀರು ಅಷ್ಟು ಹಾಕಿದ್ದೆ. ಅಕ್ಕಿ ಹಾಕಿ ಸ್ವಲ್ಪ ಹೀಗೆ ಫ್ರೈ ಮಾಡಿ. ಗಂಧಸಾಲೆ ಎಲೆ ಅಥವಾ ಪಲಾವ್ ಎಲೆಯನ್ನು ಹಾಕ್ಕೊಳ್ಳಿ. 2.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೇನೆ. ನಾನು ತೆಗೆದುಕೊಂಡ ಅಕ್ಕಿಗೆ 1ಕ್ಕೆ 2.5 ಗ್ಲಾಸ್ ನೀರು. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಬರಿಸಿ ಸಿಮ್ ಮಾಡಿ 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ನೀವು ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ಈಗ ಗ್ಯಾಸನ್ನು ಸಿಮ್ ಮಾಡಿ 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಈಗ ಮೇಥಿ ರೈಸ್ ರೆಡಿಯಾಗಿದೆ. ಒಳ್ಳೆಯ ಘಮ ಬರ್ತಾ ಇದೆ. ಈ ಬೇಸಿಗೆಯಲ್ಲಿ ಮೆಂತ್ಯ ಸೊಪ್ಪಿನ ಅನ್ನ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.